ನಮಸ್ಕಾರ ಗುರುಜಿ. ನಾನು ಗೀತಾ ಲಕ್ಷ್ಮಿ ಬೆಂಗಳೂರಿಂದ. ನನ್ನ ಏಜು 57. ಈಗ ನಾರಾಯಣ್ ಸರ್ ಇಂದ ನನ್ಗೆ ಪರಿಚಯ ಆಯ್ತು ಇದ್ರ ಬಗ್ಗೆ. ಇಲ್ಲಿ ಹಿಂದೂ ಚೈತನ್ಯ ಸ್ಪಿರಿಚುವಲ್ ಕೋಚಿಂಗ್ ಅಂದ್ರೆ ಇಲ್ಲಿ ಚೈತನ್ಯ ಶಕ್ತಿ ತುಂಬಿರೋ ಸ್ಥಾನನೇ ಇದು. ಯಾಕಂದ್ರೆ ನನಗೆ ಬಂದಿರೋದು ಹೆಲ್ತ್ ಪ್ರಾಬ್ಲಮ್ಸ್ ಫಿಸಿಕಲಿ ಮತ್ತೆ ಮೆಂಟಲಿ ಮತ್ತೆ ರಿಲೇಶನ್ಶಿಪ್ಸ್, ಆಮೇಲೆ ವೆಲ್ತ್ ವೈಸು ಎಲ್ಲ ಕಳ್ಕೊಂಡಿದ್ದು ಅದೆಲ್ಲ ಈಗ ಮತ್ತೆ ಮರು ಬಂದಿದೆ. ಅದಕ್ಕೆ ಅದು ಚೈತನ್ಯ ಶಕ್ತಿಯಿಂದನೇ ಆಗಿದೆ ಹಂಗಾಗಿ ಹೇಳ್ಬೋದು. ಅದು ಆಗ್ಬೇಕಂದ್ರೆ ಇಲ್ಲಿ ಏನಿರ್ಬೇಕು ಅಂದ್ರೆ ನಮ್ಮಲ್ಲಿರೋ ಆಲೋಚನೆಗಳು ಮತ್ತೆ ನಮ್ಮ ಬಾಧೆಗಳೆಲ್ಲ ಜೀರ್ಣ ಆಗ್ಬೇಕು. ಅದ್ ಆಗ್ಬೇಕಂದ್ರೆ ಹೆಂಗಾಗುತ್ತಂದ್ರೆ ನಾವು ಮಾಮೂಲಿ ಫುಡ್ ತಗೊಂಡ್ರೆ ಆಗಲ್ಲ. ಅದೇನ್ ನಿರಾಹಾರ ಮಾಡೋದ್ರಿಂದ ಏನಾಗುತ್ತಂದ್ರೆ ನಮ್ಮಲ್ಲಿ ಚೆನ್ನಾಗಿ ಜೀರ್ಣ ಆಗುತ್ತೆ, ನಮಗೆ ಶಕ್ತಿ ಬರುತ್ತೆ. ಹಂಗಾಗಿ ನಮ್ಮಲ್ಲಿರೋ ಬಾಧೆಗಳು ಆಲೋಚನೆಗಳೆಲ್ಲ ಜೀರ್ಣ ಆಗೋದ್ರಿಂದ ನಿದ್ರೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಯಾವಾಗೂ ಲವಲವಿಕೆಯಿಂದ ಇರ್ಬೋದು. ಹಂಗಾಗಿ ಇಲ್ಲಿ ನಾನು ಬಂದ್ಮೇಲೆ ನನ್ನ ಬಾಡಿ ನಾನು ಫುಲ್ ಆಕ್ಟಿವ್ ಆಗಿದ್ದೀನಿ. ತುಂಬಾ ಆಕ್ಟಿವ್ ಆಗಿದ್ದೀನಿ. ಈಗ 20 ವರ್ಷದಿಂದ ಏನಿದ್ನೋ ಅಷ್ಟು ಆಕ್ಟಿವ್ನೆಸ್ ನನ್ನಲ್ಲಿ ಬಂದಿದೆ ಈಗ. ಆಮೇಲೆ ನಾನು 13 ವರ್ಷದಿಂದ ತುಂಬಾ ಒಂದು ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ದೆ. ಅದು ಈಗ ಇಲ್ಲಿ ಬಂದ್ಮೇಲೆ ಕ್ಲಿಯರ್ ಆಯ್ತು. ನಾನು ಸುಮಾರು 8 ತಿಂಗಳಿಂದ ಇಲ್ಲಿ ನಿರಾಹಾರ ಸಂಯಮದಲ್ಲಿ ಇದ್ದೀನಿ. ಹಂಗಾಗಿ ನನ್ನ ವೆಯ್ಟ್ 13 kg ಕಡಿಮೆ ಆಗಿದೆ. ಆಮೇಲೆ ನನ್ನ ಐಸೈಟು ಇಂಪ್ರೂವ್ ಆಗಿದೆ. ಆಮೇಲೆ ಇಲ್ಲಿ ನಾನು ಎಲ್ಲ ಏನೇನ್ ಸಂಯಮಗಳು ನಡೆದ್ವು, ಪ್ರಾಣ ಸಂಯಮ 3 ಸರಿ ಜಾಯಿನ್ ಆಗಿದ್ದೀನಿ, ಗಣಪತಿ ಸಂಯಮ ಜಾಯಿನ್ ಆಗಿದ್ದೀನಿ, ಲಕ್ಷ್ಮೀ ಸಂಯಮ 2 ಸರಿ ಜಾಯಿನ್ ಆಗಿದ್ದೀನಿ, ಆಮೇಲೆ ಆಚಾರ್ಯ ಸಂಯಮನೂ ಜಾಯಿನ್ ಆಗಿದ್ದೀನಿ. ಈ ಪ್ರಾಣ ಸಂಯಮದಲ್ಲಿ ಏನಾಗುತ್ತೆ ಅಂದ್ರೆ ನಮ್ ಒಳಗೆ ಶ್ವಾಸ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದೆಲ್ಲ ಅಲ್ಲಿ ಬರುತ್ತೆ. ನಮ್ ಪ್ರಾಣ ಚೈತನ್ಯ ಶಕ್ತಿ ಬಗ್ಗೆ ಗೊತ್ತಾಗುತ್ತೆ. ಗಣಪತಿ ಸಂಯಮದಲ್ಲಿ ನಾವು ಗಣೇಶನ ಚೈತನ್ಯಕ್ಕೆ ಕನೆಕ್ಟ್ ಆಗಿ ನಾವೇ ಗಣೇಶನಾಗಿ ಗಣೇಶ ಪೂಜೆ ಮಾಡಿದ್ದೀನಿ, ಆತರ ಗೌರಿಯಾಗಿ ಗೌರಿ ಪೂಜೆ ಮಾಡಿದ್ದೀನಿ. ಆತರ ಎಲ್ಲ ಎಕ್ಸ್ಪೀರಿಯನ್ಸಸ್ ಆಯ್ತು. ಆಮೇಲೆ ಲಕ್ಷ್ಮೀ ಸಮಯದಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮೊಳಗಿರೋ ಹೊರಗಡೆ ಇರೋ ಈ ತರ ದುಡ್ಡು ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಅನ್ನೋದೇ ಅಲ್ಲ, ನಮ್ಮೊಳಗಿರೋ ಲಕ್ಷ್ಮೀ ಚೈತನ್ಯ ಶಕ್ತಿ ಏನಿದೆಯೋ ಅದು ನಾವು ಕನೆಕ್ಟ್ ಆಗ್ತೀವಿ. ಇಲ್ಲಿ ನಾವೇನು ಒಳಗಡೆ ಅನ್ಕೊಂತೀವೋ ಅದು ಇಲ್ಲಿ ನಮ್ಗೆ ಸಿಗೋ ತರ ಆಗುತ್ತೆ. ಈ ತರ ಎಲ್ಲ ಎಕ್ಸ್ಪೀರಿಯನ್ಸಸ್ ನನಗೆ ತುಂಬಾ ಆಗಿದೆ. ಆಮೇಲೆ ಲಕ್ಷ್ಮೀ ಸಂಯಮದಲ್ಲಿ ನಮ್ಗೆ ಇಂಡಿವಿಜುವಲ್ ಕಾನ್ಶಿಯಸ್ ಅನ್ನೋದಕ್ಕಿಂತ ನನ್ಗೆ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ನಲ್ಲಿ ತುಂಬಾ ವರ್ಕ್ ಆಗಿದೆ. ಆತರ ಇಲ್ಲಿ ನಾವು ನನ್ನ ಮಗನ್ಗೆ ಎಲ್ಲಿ ಹತ್ರ ಇರುತ್ತೋ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಇಲ್ಲಿ ಮನೆ ಮಾಡ್ತೀವಿ. ಅಲ್ಲಿರೋ ಮನೆನ ರೆಂಟ್ ಕೊಟ್ಬಿಟ್ಟು ಇಲ್ಲಿದ್ದೀವಿ. ಇಲ್ಲಿ ಓನರ್ ಮನೆ ಸುಮಾರು 5 ವರ್ಷದಿಂದ ಕರೋನಾ ಟೈಮ್ ಇಂದ ಅಲ್ಲಿ ಶಾಪುಗಳೆಲ್ಲ ಬಂದಾಗಿದ್ರೆ ಈಗ ಎಲ್ಲ ಅಂಗಡಿಗಳು ಬುಕ್ ಆಗಿದ್ದಾವೆ. ಆತರ ಎಲ್ಲ ಅವ್ರು ತುಂಬಾ ಖುಷಿ ಆಗಿದ್ದಾರೆ. ಅವ್ರ ಖುಷಿ ನೋಡಿ ನಾನ್ ಖುಷಿ ಪಡ್ತಿದ್ದೀನಿ. ಆಮೇಲೆ ನಮ್ಮನೆ ಹತ್ರ ಏನ್ ತೊಂದರೆ ಆಗಿತ್ತು ಅದು ಈಗ ಕ್ಲಿಯರ್ ಆಗಿದೆ. ಆಮೇಲೆ ಆಚಾರ್ಯ ಸಂಯಮ ನಾನು ಆನ್ಲೈನ್ ಅಲ್ಲಿ ಮಾಡಿದೆ. ಆನ್ಲೈನ್ ಅಲ್ಲಿ ನಾನು ಆಚಾರ್ಯ ಸಂಯಮ ಮಾಡಿದ್ರು ಕೂಡ ನನ್ಗೆ ಅಲ್ಲಿ ಏನ್ ಆಫ್ಲೈನ್ ಅಲ್ಲಿ ಅವ್ರಿಗೆ ರಿಸಲ್ಟ್ ಬಂತು ಅದೇ ರಿಸಲ್ಟ್ ನನ್ಗೆ ಇಲ್ಲಿ ಬಂದಿದೆ. ಅದೇನು ಹೊರಗಡೆಯಿಂದ ಒಳಗಡೆ ಇರೋ ಅಗ್ನಿ ಏನ್ ಪ್ರೇರೇಪಿಸುತ್ತೋ ಅದಿಲ್ಲಿ ನಡೆದ್ಬಿಟ್ಟು ನಾನು ಆ ಎನರ್ಜಿನ ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ಆಮೇಲೆ ಇಲ್ಲಿ ನನ್ಗೆ ಆಚಾರ್ಯ ಸಂಯಮದಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ಯಾರಾದ್ರ ಬಗ್ಗೆ ಮಾತಾಡ್ಬೇಕಂದಾಗ ಏನ್ ಅನ್ನಿಸ್ತಿತ್ತು ನನ್ಗೆ ಅಂದ್ರೆ ಅದು ನಾನೇ ಇದು ನಾನೇ ಎಲ್ಲಾನು ನಾವು ಒಂದೇ ಅನ್ನೋ ಭಾವನೆ ಬಂತು. ಆಮೇಲೆ ಇನ್ನೊಂದು ಎಕ್ಸ್ಪೀರಿಯನ್ಸ್, ನಾನು ತಿರುವಣ್ಣಾಮಲೆಯಲ್ಲಿ ಹೋದಾಗ ಒಬ್ರಿಗೆ ಐ ಡ್ರಾಪ್ಸ್ ಬಗ್ಗೆ ಹೇಳಿದ್ದೆ. ಅದು ಅವ್ರಿಗೆ ಹೇಳಿದ್ದೆ, ಅವ್ರ ನಂಬರ್ ತಂದಿದ್ದೆ, ಅಂದ್ರೆ ಮಾತಾಡಿರ್ಲಿಲ್ಲ ಅವ್ರ ಜೊತೆ. ಮತ್ತೆ ನಾನ್ ಮೊನ್ನೆ ಆರ್ಡರ್ ಹಾಕ್ಬೇಕಾದ್ರೆ ಸಡನ್ ಆಗಿ ನೆನಪಾಯ್ತು. ಫೋನ್ ಮಾಡಿದಾಗ ಅವ್ರಂದ್ರು, ಅಯ್ಯೋ ನಿಮ್ಮ ಹತ್ರ ನನ್ ಫೋನ್ ನಂಬರೇ ತಗೊಳ್ಳಿಲ್ವಲ್ಲ, ಎಂತ ಕೆಲಸ ಮಾಡಿದೆ ಅನ್ಕೊಂಡಕ್ಕ ಈಗ ನೀವು ಮಾಡಿದ್ರಿ ಅಂತಂದ್ರು. ಅಂದ್ರೆ ಹೆಂಗೆ ನಾವು ಇಬ್ರು ಒಂದೇ ಸರಿ ಆತರ ಥಾಟ್ ಬಂದಿದೆ ಅನ್ನೋದು ಗೊತ್ತಾಯ್ತು. ಸರಿ ಅಂತ ಅವ್ರು ಆಮೇಲೆ ತುಂಬಾ ಕೃತಜ್ಞತೆ ಹೊಂದಿದ್ದಾರೆ ಐ ಡ್ರಾಪ್ಸ್ ತಗೊಂಡ್ಮೇಲೆ. ಆಮೇಲೆ ನಮ್ಗೆ ಇವಾಗ ಏನ್ ಬೇಕು ಅನ್ನೋದಂದ್ರೆ ಯಾವ ರೀತಿ ಮ್ಯಾನಿಫೆಸ್ಟ್ ನೀವೇನಂತೀರಾ, ಶ್ರವಣ ಮನನ ನಿಧಿಧ್ಯಾಸ ಅಂತೀರಲ್ಲ, ನಾವು ಏನ್ ಅನ್ಕೊಂಡಿದ್ವಿ ಕ್ಲಾಸಲ್ಲಿ ಬರೋದೇ ಅದನ್ನ ನಾವು ಏನು ರೀಕಾಗ್ನೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮನನ ಮಾಡ್ಬೇಕು ಅಂತ ಅನ್ಕೊಂತಿದ್ವಿ. ಅದು ಆಗಲ್ಲ. ಯಾವ್ದೇ ವಿಷಯ ಬಂದ್ರು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು. ಆಮೇಲೆ ನಮ್ಮ ಸ್ಥಿತಿಯಲ್ಲಿ ನಾವ್ ಇದ್ದಾಗ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅನ್ನೋದು ಈಗ ಎಕ್ಸ್ಪೀರಿಯನ್ಸ್ ಆಯ್ತು. ಈಗ ನಾನೊಂದು ವಿಡಿಯೋದಲ್ಲಿ ನೋಡಿದ್ದೆ, ಏನಂದ್ರೆ ಇವಾಗ ನಮ್ಮೊಳಗೆ ನಾವು ನೋಡಿದಾಗ ಅದು ಎಲ್ಲರೊಳಗೂ ಕಾಣ್ಬೇಕು ಅನ್ನೋ ತರ ನನ್ಗೆ
ಆ ತರ ಭಾವನೆನೂ ಆಗಿದೆ, ಅದು ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ಆ ತರ ಇಲ್ದೆ ಏನಾಗುತ್ತಂದ್ರೆ, ಈಗ ಹೊರಗಡೆ ಪ್ರಪಂಚದಲ್ಲಿ ನಮ್ಗೆ ಇಲ್ಲಿ ಬಂದ್ಮೇಲೆ ಏನಾಗುತ್ತಂದ್ರೆ, ನಮ್ಗೆಲ್ಲಾ ಯಾವ್ಯಾವ ಗುಣಗಳು ನಮ್ಮಲ್ಲಿ ಬೇಡೋ ಅದೆಲ್ಲ ನಮ್ಗೆ ಗೊತ್ತಾಗ್ದೇನೆ ಹೊರಟೋಗುತ್ತೆ. ಗೊತ್ತಾಗ್ದೆ ಹೊರಟೋಗುತ್ತೆ. ಹಂಗಾಗಿ ನಮ್ಮಲ್ಲಿ ಎಲ್ಲಾರ ಬಗ್ಗೆ ಒಂದು ಪ್ರೀತಿ ಅಭಿಮಾನ ಅದೆಲ್ಲ ಆಗುತ್ತೆ. ಈ ಹೊರಗಡೆ ಪ್ರಪಂಚದಲ್ಲಿ ಏನಾಗಿದೆ ಅಂದ್ರೆ ಅದೆಲ್ಲ ಇಲ್ದೆ ಒಬ್ಬನ್ ಕಂಡ್ರೆ ಒಬ್ರಿಗೆ ಆಗ್ದಿರೋ ಅಂತ ಪರಿಸ್ಥಿತಿ ಬಂದು ಈ ನಮ್ಗಾಗಿರೋ ಪರಿಸ್ಥಿತಿ ಎಲ್ಲರಿಗೂ ಆಗ್ತಾ ಇದೆ. ಅದರಿಂದ ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ, ಈ ತರ ನೀವು ಶಕ್ತಿಪಾತ ಕೊಡುವಾಗ ನನ್ಗೆ ಏನಿತ್ತು ಅಂದ್ರೆ, ನಾನು ಶಕ್ತಿಪಾತ ಕೊಡ್ಬೇಕು. ಗುರು ಒಬ್ಬರೇ ಮಾಡ್ತಿದಾರಲ್ಲ, ಲಕ್ಷ್ಮೀ ಸಮಯದಲ್ಲೂ ಮಾಡ್ತಾರೆ, ಮತ್ತೆ ಈ ನಿರಾಹಾರ ಸಂಯಮದಲ್ಲೂ ಮಾಡ್ತಾರೆ. ಆ ತರ ನಾನು ಲೆವೆಲ್ 1 ಆದ್ರೂ ನಾನು ಶಕ್ತಿಪಾತ ಕೊಡ್ಬೇಕು, ಅವ್ರಿಗೆ ಹೆಲ್ಪ್ ಆಗಿ ನಿಲ್ಬೇಕು ಅಂತ ಅನ್ನಿಸ್ತಿತ್ತು ನನ್ಗೆ. ಅದು ನನ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಈಗ ಅದು ನನ್ಗೆ ಖುಷಿ ತಂದ್ಕೊಟ್ಟಿದೆ. ಆಮೇಲೆ ನನ್ಗೆ ಇವಾಗ ಏನೇ ಆಲೋಚನೆಗಳಾದ್ರೂ ಬರಲ್ಲ. ಯಾವ್ದಾದ್ರು ಬಂದ್ರು ಕೂಡ ನಾನು ಕಾಮ್ ಆಗಿರ್ತೀನಿ. ಹ್ಯಾಂಡಲ್ ಮಾಡೋ ಶಕ್ತಿ ಬಂದಿದೆ, ನನ್ಗೆ ಕಾನ್ಫಿಡೆನ್ಸ್ ಬಂದಿದೆ. ಆಮೇಲೆ ನನ್ಗೀಗ 50 ಜನ, ಮೊದ್ಲು ಅಂದ್ರೆ ನನ್ಗೆ 4 ಲೆವೆಲ್ ಅಲ್ಲಿ ಕೂಡ ನನಗೆ ಜನ ಸಿಗ್ಲಿಲ್ಲ, ಬರ್ತೀನಂದವರೆಲ್ಲ ಬರ್ಲಿಲ್ಲ. ಈಗ 60 ಜನ ಬಂದಿದ್ದಾರೆ. ಅವರೆಲ್ಲ ಆಗಲ್ಲ, ನಾವು ನಿರಾಹಾರ ಸಂಯಮದಲ್ಲಿ ಇರಕ್ ಆಗಲ್ಲ ಅನ್ನೋರ್ಗೆಲ್ಲ ಕೂಡ ಹೇಳಿದ್ರೆ ಕೇಳೋ ತರ ಆಗಿ ಎಲ್ಲ ಜಾಯಿನ್ ಆಗ್ತೀವಿ ಅನ್ನೋ ತರ ಆಗಿದೆ. ಅಷ್ಟು ರಿಸಲ್ಟ್ ನನ್ಗೆ ಸಿಗ್ತಾ ಇದೆ ಈಗ. ಅವ್ರನ್ನ ನಾನು ಹ್ಯಾಂಡಲ್ ಮಾಡ್ಕೊಂಡು ಮಾಡ್ತೀನಿ ಗುರುಜಿ. ಅವ್ರ ಜವಾಬ್ದಾರಿ ತಗೊಂಡು 60 ಜನದ ಏನಿದೆಯೋ ಅದು ಜವಾಬ್ದಾರಿ ತಗೊಂಡ್ ಮಾಡ್ಕೊಂಡು ಹೋಗ್ತೀನಿ ಗುರುಜಿ. ನಿಮ್ಗಳಿಂದ ಇದು ಅಮ್ಮನ ದಯೆಯಿಂದ ಪ್ರಕೃತಿ ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ. ಮತ್ತೆ ಒಂದ್ ದಿವಸ ಮೊನ್ನೆ ದೇವಸ್ಥಾನದಲ್ಲಿ ಹೋದಾಗ ನಿಮ್ಮಲ್ಲಿ ನಾನು ದೇವಿನ ಕಂಡಿದ್ದೀನಿ ಗುರುಜಿ. ಇದೆಲ್ಲ ಎಕ್ಸ್ಪೀರಿಯನ್ಸಸ್ ತುಂಬಾ ಆಗಿದೆ ನನ್ಗೆ. ರೈಟ್, ಥ್ಯಾಂಕ್ ಯು. ಧನ್ಯವಾದ ಗುರುಜಿ.